ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಾರ್ತ್ ಫಸ್ಟ್. ಬೆಳಗಾವಿಯ ಮರಾಠ ಲೈಟ್ ಇನ್ಫಂಟ್ರಿ ರೆಜಿಮೆಂಟಲ್ ಸೆಂಟರ್ನಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ವಾರ್ ವುಂಡೆಡ್ ಫೌಂಡೇಶನ್ ವತಿಯಿಂದ ಯುದ್ಧದಲ್ಲಿ ಗಾಯಗೊಂಡಂತಹ ಸೈನಿಕರಿಗಾಗಿ ಒಂದು ವಿಚಾರ ಸಂಕಿರಣ ಮತ್ತು ಅವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸುಮಾರು 125ಕ್ಕೂ ಹೆಚ್ಚು ಯುದ್ಧ ಗಾಯಾಳು ಯೋಧರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮರಾಠ ಲೈಟ್ ಇನ್ಫಂಟ್ರಿ ರೆಜಿಮೆಂಟಲ್ ಸೆಂಟರ್ನ ಸಹಯೋಗದಲ್ಲಿ ವಾರ್ ವುಂಡೆಡ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಂತಹ ಕಾರ್ಯಕ್ರಮದಲ್ಲಿ ಮರಾಠ ಲೈಟ್ ಇನ್ಫಂಟ್ರಿ ರೆಜಿಮೆಂಟಲ್ ಸೆಂಟರ್ನ ಕಮಾಂಡೆಂಟ್ ಆದಂತಹ ಬ್ರಿಗೇಡಿಯರ್ ಜೈದೀಪ್ ಮುಖರ್ಜಿ ಹಾಗೂ ವಾರ್ ವುಂಡೆಡ್ ಫೌಂಡೇಶನ್ನ ಅಧ್ಯಕ್ಷರಾದಂತಹ ಲೆಫ್ಟಿನೆಂಟ್ ಜನರಲ್ ಅಸಿತ್ ಮಿಸ್ತ್ರಿ ಹಾಗೂ ವಾರ್ ವುಂಡೆಡ್ ಫೌಂಡೇಶನ್ ದಕ್ಷಿಣ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದಂತಹ ನಿವೃತ್ತ ಬ್ರಿಗೇಡಿಯರ್ ಸಿ ಸಂದೀಪ್ ಕುಮಾರ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಈ ವೇಳೆ ಯುದ್ಧದಲ್ಲಿ ಕೈ ಕಾಲು ಕಳೆದುಕೊಂಡಂತಹ ಸೈನಿಕರಿಗೆ ದ್ವಿಚಕ್ರ ವಾಹನ ಸೇರಿದಂತೆ ಇತರೆ ಉಪಯುಕ್ತ ಸಲಕರಣೆಗಳನ್ನು ವಿತರಣೆ ಮಾಡಲಾಯಿತು. ನಿರಂತರ ಸುದ್ದಿಗಳಿಗಾಗಿ ನಾರ್ತ್ ಫಸ್ಟ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಎರಡು ಕೈ ಒಂದು ಕಾಲು. ನನ್ನ ಮ್ಯಾಗ ಸ್ಮಾಲ್ ಮಿಸೈಲ್ ಬಾಂಬ್ ಬಂದು 10 ಫುಟ್ ಬಿಟ್ಟು ರೈಟ್ ಸೈಡಿಗೆ ಬಿತ್ತು. ನನ್ನ ಜೊತೆ ಇದ್ದರು 3 ಮಂದಿ ಇದ್ದಿದ್ದು, 2 ಡೆತ್ ಆದರು, ನಾನು ಉಳಿದಿದ್ದೇನೆ. 3 ವರ್ಷ ಹಾಸ್ಪಿಟ್ಲ್, 1 ವರ್ಷ ಚಂಡೀಗಢ, 2 ವರ್ಷ ಪುಣೆದಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಟೋಟಲಿ 28 ಆಪರೇಷನ್ ಆಕ್ಯಾಸ 2002 ಫೆಬ್ರವರಿ 2ನೇ ತಾರೀಕಿಗೆ ಡಿಸ್ಚಾರ್ಜ್. ವಾರ್ ವುಂಡೆಡ್ ಫೌಂಡೇಶನ್ ವತಿಯಿಂದ ಈ ರೀತಿ ಸಹಾಯ ಮಾಡೋದು ನಿಮ್ಗೆ ಏನೇನು ಅನುಕೂಲ ಆಗುತ್ತೆ ಸರ್? ನಮಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಸರ್ ಅವರಿಗೆ. ನಮ್ಗೆ ಒಳ್ಳೆಯದು. ನಮಗೂ ಈಗ ಅಡ್ಡಾಡ್ಲಿಕ್ಕೆ ಒಂದು ಸ್ವಲ್ಪ ಇದು ಇತ್ತು. ನಿಮ್ಮ ಗಾಡಿ ಭಾರಿ ಒಂದು ಒಳ್ಳೆಯ ಇದು ಮಾಡಿದ್ರು ಸರ್. ನಮಗೆ ಗುರುತಿಸಿ ನಮ್ಮನ್ನು ಬಾಲ್ಕೋಟ್ಲಿಂದ ಇಲ್ಲಿ ಕರೆಸಿ ಮಾಡಿದ್ದಕ್ಕೆ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ರಾಜ್ಯ ಸರ್ಕಾರದ ವತಿಯಿಂದ ಏನಾರ ಸಹಾಯ ಆಗಿತ್ತು ಸರ್? ಆಗಿದ್ದು ಸರ್. ನಮಗೆಲ್ಲ ಇನ್ನೂ ಎಷ್ಟು ವರ್ಷ ಸರ್ವಿಸ್ ಇತ್ತು ಸರ್? ಸರ್ ಅವಾಗ ನಾನು ಬರೀ 8 ವರ್ಷ ಆಗಿತ್ತು ಸರ್. ಇನ್ನೂ ಇತ್ತು ಸರ್ವಿಸ್? ಇನ್ನೂ 8-9 ವರ್ಷ ಇತ್ತು ಸರ್ ಸರ್ವಿಸ್. 25 ಏಜಿಗೆ ನಾನು ಹಿಂಗೆ. ಮಕ್ಕಳು ಸರ್? ಅನ್ಮ್ಯಾರಿಡ್ ಸರ್. ಅನ್ಮ್ಯಾರಿಡ್ ಅದ್ರಿ? ಹಾಂ ಸರ್. ಓಕೆ. ಇವತ್ತು ಸ್ಕೂಟಿ ಕೊಟ್ಟಿದ್ದಾರೆ ಸರ್ ಅವರು. ಭಾರತ್ ಮಾತಾ ಕಿ ಜೈ. ವಿಡಿಯೋ ಸರ್, PTI ವಿಡಿಯೋ. ನಾವು ವಾರ್ ವುಂಡೆಡ್ನವ್ರದ್ದು ಮೊದಲಿಗೆ ತುಂಬ ಆಭಾರಿ ಆಗಿರ್ತೀವಿ. ಯಾಕೆ ಈ ಥರ ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಂದರೆ ಒಳ್ಳೆಯದು. ಯಾಕಂದ್ರೆ ನಮಗೆ ಇವಾಗ ವಾರ್ ವುಂಡೆಡ್ ಪ್ರತಿಯೊಬ್ಬರಿಗೂ ನಡೆಯೋಕ್ಕಾಗಲ್ಲ. ಮುಂದೆ ಎಲ್ಲೇ ಹೋಗ್ಬೇಕಾದ್ರೂ ಬೇರೆಯವ್ರ ಮದತ್ತು ತೊಗೋಬೇಕು, ಇಲ್ಲ ಆಟೋ ತೊಗೋಬೇಕು. ಈ ಥರ ನಮಗೊಂದು ಎಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ, ಮೊಬಿಲಿಟಿ ಎಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ. ನಮಗೆ ಒಳ್ಳೆಯದದು. ನಿಮ್ಗೆ ಯಾವಾಗ ಗಾಯ ಆಗಿತ್ತು ಸರ್? ನನಗೆ 2000 ಮೇಲೆ 11 ತಾರೀಕಿಗೆ ಆಯಿತು ಮೈನ್ ಬ್ಲಾಸ್ಟು. ಎಲ್ಲಿ ಸರ್? ಯಾವ ಊರಲ್ಲಿ? ಇದು ಜಮ್ಮು ಕಾಶ್ಮೀರಲ್ಲಿ ಆಯಿತು. ಆಪರೇಷನ್ ರಕ್ಷಕ್ ಅಂತ. ಅಂದರು ಪಾಕಿಸ್ತಾನ LC ಲೈನಲ್ಲಿ. ಸರ್, ಈಗ ಮಾಜಿ ಸೈನಿಕರಿಗಾಗಿರ್ಬೋದು ಅಥವಾ ಹುತಾತ್ಮ ಯೋಧರ ಕುಟುಂಬಸ್ಥರಿಗಾಗಿರ್ಬೋದು ರಾಜ್ಯ ಸರ್ಕಾರದವರು ತಕ್ಕ ಮಟ್ಟಿಗೆ ಸಹಾಯ ಮಾಡ್ತಾಯಿಲ್ಲ, ನೀಡಿದ ಆಶ್ವಾಸನೆಗಳನ್ನ ಈಡೇರಿಸ್ತಾ ಇಲ್ಲ ಅನ್ನುವಂಥ ನೋವು ಎಲ್ರಿಗೂ ಇರುವಂಥದ್ದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಪ್ರತಿಯೊಬ್ಬರಿಗೂ ಅನುಭವ ಐತಿ. ನಾನು ಇಲ್ಲಿ ತುಂಬ ಸಾರಿ ಹೋಗಿದ್ದಾನೆ, ಸ್ಟೇಟ್ ಗೌರ್ಮೆಂಟ್ ಇದ್ದಾರೆ, ಹೋಗಿದ್ದನ್ನು ಕೇಳಿದ್ದಾನೆ. ಇನ್ನೂವರೆಗೂ ಯಾವುದೂ ಹೆಲ್ಪ್ ಮಾಡಿಲ್ಲ. ಅದರಿಂದ ನಮ್ಮ ಇವಾಗ ವಾರ್ ಫೌಂಡೇಶನ್ ಅವರು ನಮಗೊಂದು ಮೊಬೈಲಿಟಿ ವೆಹಿಕಲ್ ಕೊಡ್ತಾ ಇದ್ದಾರೆ. ನಮ್ಗೆ ಹೆಮ್ಮೆನೆ. ದೇಶ ಕಾಯೋ ಬಗ್ಗೆನೂ ಸರ್ಕಾರ ಗಮನ ಹರಿಸ್ಬೇಕು. ಇವಾಗ ನಮ್ಗೆ ತುಂಬ ಜನ ಇವಾಗ ಆಲ್ರೆಡಿ ರ್ಯಾಲಿಗಳು ಮಾಡಿದ್ದಾರೆ, ಬಟ್ ಅದನ್ನು ಪ್ರೊಸೆಸ್ಸಲ್ಲಿ ಆಗಿಲ್ಲ ಯಾವುದು. ಸರ್, ಈ ವೆಹಿಕಲ್ ನಿಮ್ಗೆ ಎಷ್ಟು ಯೂಸ್ ಆಗುತ್ತೆ? ತುಂಬಾ ಯೂಸ್ ಆಗ್ತದೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ರಮೇಶ್. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.